ಸ್ವಾಮೀಜಿ ಆಶೀರ್ವಾದ ನಾವು ಸ್ವಾಮಿ ಬಿಡುದು ನಾವು ಹೇಳಿದ್ನ ನಾ ಬರ್ತೀನಿ ಸ್ವಾಮಿಗಳ ಮೀಟಿಂಗ್ ಕುಡ್ದ ಯುವಕರು ನಾವು ಒಬ್ಬರೇ ಶಕ್ತಿ ಸಾಲೋದು ನನಗೆ ನೀವು ನನ್ನ ಕೈ ಜೋಡಿಸ್ಬೇಕು ಹೇಳಿದ್ರಿ ಅವ್ರಿಗೆ ಕೈ ಜೋಡಿಸ್ಬೇಕು ನಾವು ಈಗ ಸ್ಟಾರ್ಟ್ ಮಾಡಿದ್ರು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅದಲ್ಲ ಈಗ ಅನಿವಾರ್ಯ ಹೋಗಿದ್ದೀನಿ ನಾವು ಕಾಂಗ್ರೆಸ್ ಪಕ್ಷ 5 ಬಾರಿ ಶಾಸಕ ಇದ್ದೆ 2 ಸಲ ಬಿಜೆಪಿ ಆಗಿದ್ದೀನಿ ನನಗೇನು ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ ನನಗೆ ಬಿಡಾಕ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸಭೆ ಮಾಡಲು ಹೊರಗೆ ಬಂದೆ ಅದು ಸ್ವಾಮಿ ಹೇಳೋಣ ಅಲ್ಲಿ ಬಿಜೆಪಿ ಬೆಳೋಣ ಅಲ್ಲಿ ಒಂದು ಷಡ್ಯಂತ್ರ ಮಾಡೋದು ಅದಕ್ಕೂ ಹೆದರಲಿಲ್ಲ ಆ ಸ್ವಾಮಿ ಅಂದ್ರೆ ನೀವು ರಮೇಶ್ ನೀರು ತೊಳೆದಿಪ್ಪ ಬೇರೆ ತೆಗೆದ ನನ್ನ ಮನೆಗೆ ಬಂದರೆ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾಧವ ಚೆನ್ನೈಯವರು 7-8 ಸ್ವಾಮಿ ಬಂದು ಧೈರ್ಯ ಬರಕ್ಕೆ ಬಂದ್ರೆ ನನಗೆ ಹೊಳ್ಳಿ ಹೇಳಿ ಸ್ವಾಮಿ ನಾನು ಅಂತ 100 ಸಿಡಿ ಬಂದು ಅಂಜುವುದಿಲ್ಲ ನೀವು ಅಂಜು ಗಪ್ಪರಿ ಅಂತ ಹೇಳಿ ಅವಾಗ ತಿಂದಿಲ್ಲ ಅವ್ರಿಗೆ ನಮ್ಮ ಮನೆಗೆ ಬಂದಿಲ್ಲ ಇಂಥ 100 ಸಿಡಿ ಬರಲಿ ನಾನು ಅಂಜುವುದಿಲ್ಲ ಇನ್ನೂ ಜನರಿಗೆ ಮೋಸ ಮಾಡಿ ನಾವು ಅನಿಸ್ತಿದ್ದೀನಿ ನಾವು ವೈಯಕ್ತಿಕ ಷಡ್ಯಂತ್ರ ಅಂತ ಹೆದರುವುದಿಲ್ಲ ದೇವರದಾನು ತಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ ಅವತ್ತು ಹೇಳಿದ್ನಿ ಇವತ್ತು ಭಾಳ ಸಂತೋಷದ ಟೈಮ್ ಆಗಿದೆ ಸ್ವಾಮೀಜಿ ಆಶೀರ್ವಾದ ಇನ್ನು ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚಿಗೆ ರಾಜಕೀಯ ಮಾತಾಡಬೇಡ ಮುಂದಿನ ದಿನದಲ್ಲಿ ಬಡ ಒಂದು ನಾವು ಟೂರ್ ಮಾಡಿ ನಾವು ಟೂರ್ ಮಾಡತ್ತು ಮುಗಿದ ನಂತರ ಅವರಿಗೆ ಒಂದು ಸಮಾವೇಶ ಮಾಡೋದು ನಾವು ಕಣ್ಣಿಗೆ ಡೇಟ್ ಫಿಕ್ಸ್ ಆಗಿಲ್ಲ ಅದನ್ನು 5-10 ಲಕ್ಷ ರೂಪಾಯಿ ಕೂಡಿಸಿ ನಾವು ಯುದ್ಧ ಕಾಳಿ ಊದೇ ಬಿಟ್ಟು ನಾವು ನಮ್ಮ 74% ಮಂದಿಗೆ ನ್ಯಾಯ ಸಿಗಬೇಕು ನೀವು ಮುಖ್ಯಮಂತ್ರಿ ಹಾಕಬೇಕು ಯಾರು ಹಾಕೋರು ಗೊತ್ತಿಲ್ಲ ನನಗೆ 74% ಮಂದಿ ನ್ಯಾಯ ಸಿಗಬೇಕು ಏನು ನ್ಯಾಯ ಸಿಗಿದೋ ಬಂದಾಗ ಹೇಳೋರು ನಾವು ಫಸ್ಟ್ ಅನ್ನೋದು ನಮ್ಮ ಮನೆಗೆ ನ್ಯಾಯ ಸಿಗಬೇಕು ಮತ್ತು ನಮ್ಮ ಸಮಾಜಗಳಿಗೆ ಎಲ್ಲ ಸಮಾಜ ಪಕ್ಷಾತೀತವಾಗಿ ನಮ್ಮ ನ್ಯಾಯ ಸಿಗಬೇಕು ಅಂತ ಈಗ ಹೇಳಿದ್ವಿ ಸ್ವಾಮೀಜಿಯವರ ಆಶೀರ್ವಾದ ಮುಖಾಂತರ ನಮ್ಮ ದೇವರು ಯಶ ಕೊಡ್ತಾನೆ ಮತ್ತು ಎಲ್ಲಿ ಕೈ ಹಾಕಿದ್ರೆ ಯಶ ಕೊಟ್ಟದ್ದು ದೇವರು ಯಾಕೆ ನಾ ಹೋರಾಟ ಮಾಡಲು ಯಾವಾಗ ನ್ಯಾಯ ಇರ್ತದೆ ಯಾರು ನಮ್ಮ ಸ್ವಾರ್ಥ ಹೋಗಿಲ್ಲ ಯಾರು ಮೋಸ ಮಾಡೋದಿಲ್ಲ ನಾವು ಏನು ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅದು ದೇವರು ಯಾವುದೇ ಇಲ್ಲಿವರೆಗೆ ನಾವು ಯಾವ ಫೇಲ್ ಆಗಿಲ್ಲ ಬಹುಶಃ ಯಶ ಕೊಡ್ತಾರೆ 28ಕ್ಕೆ ಹಾಕಬೇಕು ಅದಕ್ಕೆ ಮೊದಲು ಹಾಕೋದು ಯಾವಾಗ ಗೊತ್ತಿಲ್ಲ ಆ ಮುಂದಿನ ದಿನದಲ್ಲಿ ನಾವು ಅಧಿಕಾರ ಹಿಡಿದು ನಮ್ಮ ಜನ ನ್ಯಾಯ ಕೊಡಬೇಕು ಅಂತ ನಾವು ಪ್ರತಿಜ್ಞೆ ಮಾಡಿದ್ವು ಸ್ವಾಮೀಜಿಯವ್ರಿಗೆ ಆಶೀರ್ವಾದ ಮುಖಾಂತರ ಒಳ್ಳೇದಾಗಲಿ ಈ ಭಗೀರಥ ಸಮಾಜ ಮಾಡಿದ್ದಕ್ಕೆ ಇನ್ನು ಸಮಾಜ ಸೇವೆ ಒಳ್ಳೆ ಸೇವೆ ಮಾಡಿ ಇನ್ನೊಂದು 2 ಎಕರೆ ಸ್ವಾಮಿ ಹೇಳಿದ್ರೆ ಇಲ್ಲಿ 2 ಎಕರೆ ಸ್ವಚ್ಛ ಮಾಡಿ ನಂತರ ಸ್ಕೂಲ್ ಹಾಸ್ಟೆಲ್ ಎಲ್ಲ ಮಾಡಿದ್ರೆ ಅದಕ್ಕೂ ಸಹಿತ ನಾವು ನಮ್ಮ ಕುಟುಂಬದ ಸಹಕಾರ ಕೊಡ್ತೀವಿ ಒಳ್ಳೇದಾಗಲಿ ಒಳ್ಳೆಯ ಉದ್ದೇಶ ಈ ನಮ್ಮ ಸಮಾಜದಲ್ಲ ಎಲ್ಲ ಬರೀ ಭಾರ ಇದನ್ನು ಮಾಡಕ್ಕೆ ಹೋಗ್ಬಾರ್ದು ಸ್ಕೂಲ್ಗಳ ಎಲ್ಲ ಒಂದು ಹಾಸ್ಟೆಲ್ಗಳ ಮಕ್ಕಳಿಗೆ ಶಾಲೆ ಒಳ್ಳೆ ಆರೋಗ್ಯ ಎಲ್ಲ ಕೂಡ ಹಚ್ಚಿರಿ ಒಳ್ಳೇದಾಗಲಿ ಸದಾ ನಮ್ಮ ಪಕ್ಷಾತೀತವಾಗಿ ನಾವು ಕುಟುಂಬದೀವಿ ನೀವು ಸದಾ ನಿಮಗೆ ಸೇವಕ ನಾವು ಸೇವತ್ತು ರಾತ್ರಿ ಯಾವಾಗ ಒಂದು ಬಗಲ ಬಡವರು ಸಹಿತ ನೀವು ಇರ್ತೇವೆ ನೀವು ಒಳ್ಳೇದು ಮಾಡಿರಿ ಕೆಟ್ಟ ಮಾಡಕ್ಕೆ ಹೋಗ್ಬೇಡ್ರಿ ಆದರ್ಶ ಏನೋ ಯಾಕೆ ಯೂಟ್ಯೂಬ್ ಬಂದ ಸೋಷಿಯಲ್ ಮೀಡಿಯಾ ಏನೋ ಬರ್ತದೆ ಬಂದ ತಕ್ಷಣ ನಾನು ಏನು ಹೆಜ್ಜೆ ಹಿಡಿದು 10 ಸಲ ವಿಚಾರ ಮಾಡಿ ಎಲ್ಲ ಚರ್ಚೆ ಮುಂದುವರಿಬೇಕಂತ ಮನವಿ ಮಾಡ್ಕೋತಾರೆ ಈ ಸಮಾಜ ಒಳ್ಳೇದಾಗಲಿ ಒಳ್ಳೆ ಕೆಲಸ ಮಾಡೋದು ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.